Jain friends, so welcome to the Reasoning Specialist YouTube channel. So once again, I welcome you that so the target SSCG 2025 ಅನ್ನುವಂಥ ಈ ಒಂದು ಥೀಮ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಕಳೆದ ಒಂದು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಎರಡು ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಏನಪ್ಪಾ ಅಂತಾರೆ, ಸೊ ಇದು ಥರ್ಡ್ ಕ್ಲಾಸ್ ಆಗಿರೋದ್ರಿಂದ ಸೊ ನೋಡ್ರಿ, ಸೊ ಶಿಫ್ಟ್ ಸೆಕೆಂಡ್ ಡೇಟ್ 22/2024. ಓಕೆ, ಸೊ ಹಾಗಾದ್ರೆ ಸೊ ಇಲ್ಲಿ ಬಂದಿರುವಂತ ನಾವು ಒಂದು ಪ್ರಶ್ನೆಗಳನ್ನ ನೋಡ್ಬೇಕಾದ್ರೆ ನೋಡ್ರಿ, ಸೊ ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಫಸ್ಟ್ ಕ್ವಶನ್ ನೋಡ್ರಿ, ಇನ್ ಅ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ TDG ಅನ್ನ ಸೊ 1680 ಅಂತ ಕೋಡ್ ಮಾಡಲಾಗಿದೆ. ಸೊ ಹಾಗಾದ್ರೆ ಈ TGD ಅನ್ನ ಯಾವ ರೀತಿ ಮಾಡಿದೆ ಅಂತ ಅಂತಂದ್ರೆ ನೋಡ್ರಿ, ಟಿ ಅಂತಂದ್ರೆ ಎಷ್ಟನೇ ಲೆಟರ್ ಆಗತ್ತೆ, 28 ಲೆಟರ್ ಆಗ್ತದೆ. ದೆನ್ ಅದೇ ನೋಡ್ರಿ ಡಿ ಅಂತಂದ್ರೆ ಎಷ್ಟನೇ ಲೆಟರ್ ಆಗುತ್ತೆ, 4th ಲೆಟರ್ ಆಗ್ತದೆ. ಅದೇ ನೋಡ್ರಿ ಸೊ ಜಿ ಅಂತಂದ್ರೆ ನೋಡ್ರಿ ಎಷ್ಟನೇ ಲೆಟರ್ ಆಗ್ತದೆ, ಸೊ 7th ಲೆಟರ್ ಆಗ್ತದೆ. ಸೊ ಹಾಗಾದ್ರೆ ಸೊ ಜಸ್ಟ್ ನೀವು ಇದನ್ನ ಅಬ್ಸರ್ವ್ ಮಾಡ್ರಿ, ಸೊ ಇಲ್ಲಿ ಏನ್ ಆಗಿರಬಹುದು, ಇದನ್ನ ಅಷ್ಟು ಕೂಡಿಸಿದಾಗ 31 ಆಗ್ತದೆ. ಬಟ್ ಇಲ್ಲಿ 31 ಅಂತ ಕೊಟ್ಟಿಲ್ಲ, ಎಷ್ಟು ಕೊಟ್ಟಾರ, 1680 ಅಂತ ಕೊಡ್ತಾ ಇದಾರೆ. ಹಾಗಾದ್ರೆ ಏನ್ ಆಗಿರಬಹುದು? ಸೊ ಹಾಗಾದ್ರೆ ನೋಡೋಣ. ಎಸ್ ಅಗೇನ್, ಸೊ ಹಾಗಾದ್ರೆ ಇವ್ನ ಅಷ್ಟನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾರ. ಸೊ ಹಾಗಾದ್ರೆ 20 ಗುಣ್ಲೆ 4 ಗುಣ್ಲೆ 7. ಸೊ ಹಾಗಾದ್ರೆ ನೋಡ್ರಿ 24 ಏನಪ್ಪಾ ಅಂತಂದ್ರೆ 24 80 ಆಗ್ತದೆ. ಸೊ ದೆನ್ 80ಕ್ಕೆ ಮತ್ತೆ ನಾವು 7 ಗುಣಾಕಾರ ಮಾಡಿದಾಗ ಏನಾಗ್ತದೆ ನೋಡ್ರಿ, 7 0 0, 7 8 56 ಆಗ್ತಾ ಇದೆ. ಹೌದಾ? ಸೊ ಬಟ್ ಇಲ್ಲಿ 560 ಬರ್ತಾ ಇದೆ, ಬಟ್ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ 1680. ಸೊ ಇದು ಹೆಂಗ್ ಬರ್ತಾ ಇದೆ? ಸೊ ಇದೇ 560ಕ್ಕೆ ಏನಪ್ಪಾ ಅಂತಾರ, ಸೊ ಮತ್ತೆ ನಾವು 3 ಗುಣಾಕಾರ ಮಾಡಿದಾಗ ನೋಡ್ರಿ, ಸೊ ದೆನ್ 3 0 0, 3 6 18, ದೆನ್ 3 5 15 ಪ್ಲಸ್ 1 ಏನಪ್ಪಾ ಅಂದ್ರೆ 16 ಏನಾಗ್ತಾ ಇದೆ, 1680 ಅನ್ನುವಂತ ಸೊ ಬರ್ತಾ ಇದೆ. ಸೊ ಹಾಗಾದ್ರೆ ಇದೇ ರೀತಿಯಲ್ಲಿ ಕೂಡ ಸೊ ಈ BHI ಕೂಡ ಇರ್ಬೋದಾ? ಹಾಗಾದ್ರೆ ನಾವೇನ್ ಮಾಡೋದಂತ ಡೈರೆಕ್ಟ್ಲಿ ಏನ್ ಮಾಡೋಣ್ರಿ, ಸೊ KCE ನೋಡೋದಂತ. ಓಕೆ, ಸೊ ಹಾಗಾದ್ರೆ ಕೆ ಅಂತಂದ್ರೆ ನೋಡ್ರಿ KCE. ಹೌದಾ? ಸೊ ಹಾಗಾದ್ರೆ ಕೆ ಎಷ್ಟನೇ ಲೆಟ್ರು, ಸೊ ದೆನ್ ಕೆ 11ನೇ ಲೆಟ್ರು. ಸೊ ಸಿ ಎಷ್ಟು 3, ಇ ಎಷ್ಟಪ್ಪ ಅಂತಂದ್ರೆ 5. ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ, 11 ನೋಡ್ರಿ ಅಷ್ಟನ್ನು ಗುಣಾಕಾರ ಮಾಡತ್ತೀವಿ. ಸೊ 11 ಗುಣ್ಲೆ 3 ಗುಣ್ಲೆ 5. ಹೌದಾ? ಸೊ ಹಾಗಾದ್ರೆ 11 3 33. ಸೊ ಅದನ್ನ 5ರಲ್ಲಿ ಗುಣಾಕಾರ ಮಾಡಿದಾಗ ನೋಡ್ರಿ 5 3 15, ದೆನ್ 5 3 15 ಒಂದೇನಪ್ಪಾ ಅಂತಂದ್ರೆ 165 ಆಗ್ತದೆ. ಸೊ ಬಟ್ ಅದಕ್ಕೆ ನಾವು ಮತ್ತೇನ್ ಮಾಡತ್ತೀವಿ, 3ರಿಂದ ಗುಣಾಕಾರ ಮಾಡತ್ತೀವಿ. ಸೊ ಎಸ್ ಮತ್ತೆ ನಾವ್ ಇಲ್ಲಿ 3ರಿಂದ ಗುಣಾಕಾರ ಮಾಡಿದಾಗ ನೋಡ್ರಿ, ಸೊ ಎಷ್ಟು ಬರ್ತಾ ಇದೆ, 3 5 15, ರೈಟ್. ಸೊ ದೆನ್ 3 6 18, 1 19, 3 1 3 1 4. ಸೊ ಹಾಗಾದ್ರೆ 495 ಏನಪ್ಪಾ ಅಂತ ಸೊ ಆನ್ಸರ್ ಆಗ್ತದೆ. ಸೊ ಹಾಗಾದ್ರೆ ಆಪ್ಷನ್ ಅಲ್ಲಿ ನೋಡ್ಬೇಕಾದ್ರೆ 520. ಎಸ್ ದ ಆಪ್ಷನ್ ಥರ್ಡ್ ಇದೆ, ಏನಪ್ಪಾ ಅಂತ 495. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಒನ್ಸ್ ಅಗೇನ್ ನೀವೇನ್ ಮಾಡ್ರಿ, ರಿಪೀಟ್ ನೋಡ್ರಿ, ನಿಮ್ಗೆ ಅರ್ಥ ಆಗ್ತಾ ಇದೆ, ರೈಟ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ಇಲ್ಲಿ ನೋಡ್ರಿ, ಸೊ ಒಂದು ಸಮೀಕರಣ ಕೊಟ್ಟಿದ್ದಾರೆ. ಏನಪ್ಪಾ ಅಂತಾರೆ, 40A 10B ಸೊ ದೆನ್ 8C 15 ಇಸ್ ಈಕ್ವಲ್ ಟು ಎಷ್ಟು ಆಗ್ಬೇಕು, ಇಲ್ಲಿ 65 ಆಗ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಯಾವ ಒಂದು ಚಿಹ್ನೆಗಳನ್ನ ಹಾಕಿದ ಆಗ್ತದೆ. ಸೊ ಹಾಗಾದ್ರೆ ನಾ ಇಲ್ಲಿ ಚಿಹ್ನೆ ಏನಪ್ಪಾ ಅಂದ್ರೆ ಎಗೆ ಏನ್ ಹಾಕೋಣ, ಸೊ ಎಗೆ ಡಿವೈಡೆಡ್ ಬೈ ಹಾಕಿದ್ರೆ ಸೊ ದೆನ್ 40/10 ಏನಾಕೈತಿ, 4 ಆಕೈತಿ. ದೆನ್ ಇಲ್ಲಿ ಬಿ ಗೆ ಗುಣಾಕಾರ ಹಾಕಿದ್ರೆ ಸೊ 4 8 32 ಆಗ್ತದೆ. 32 ಪ್ಲಸ್ ಓಕೆ, ನಾವೇನೋ ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ ಗುಣಾಕಾರ ಮಾಡಿದ್ರು ಕೂಡ ಸೊ 65 ಬರಂಗಿಲ್ಲ. ಸೊ ಇದು ರಾಂಗ್ ಆಗ್ತಾ ಇದೆ. ಸೊ ಹಾಗಾದ್ರೆ ಏನ್ ಮಾಡ್ಬೋದು ಇಲ್ಲಿ, ಸೊ ಓಕೆ, ಸೊ ಇಲ್ಲಿ ಗುಣಾಕಾರ ಹಾಕಿದ್ರೆ ಏನಾಗ್ತೈತಿ, ಸೊ ಗುಣಾಕಾರ ಹಾಕಿದ್ರೆ ನೋಡ್ರಿ, ಸೊ ದೆನ್ 400 400ನ 8ರಲ್ಲಿ ಡಿವೈಡ್ ಮಾಡಿದ್ರೆ 8 ಇಲ್ಲಿ 40 50, ಓಕೆ, ಪ್ಲಸ್ 60. ಎಸ್, ಸೊ ಹಾಗಾದ್ರೆ ನೋಡ್ರಿ, ಸೊ ಏನ್ ಮಾಡೋದು, 4 ಗುಣಾಕಾರ, ಸೊ ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ ಪ್ಲಸ್. ಓಕೆ, ಹಾಗಾದ್ರೆ ನೋಡೋಣ. ಓಕೆ, 40 ಗುಣಲೆ 10 ಡಿವೈಡೆಡ್ ಬೈ 8 ಪ್ಲಸ್ 15. ಅಂದ್ರೆ ಇಲ್ಲಿ ಎಗೆ ಏನಾಕತ್ತೀರಿ ಗುಣಾಕಾರ, ಬಿ ಗೆ ಏನಾಕತ್ತೀರಿ ಭಾಗಾಕಾರ, ಸಿ ಗೆ ಏನ್ ಹಾಕ್ಬೇಕು ಅಂದ್ರೆ ಪ್ಲಸ್ ಹಾಕಿದಾಗ. ಸೊ ಹಾಗಾದ್ರೆ ಇದೇನಾದ್ರೂ 65 ಬರ್ತದ ಅಂತ ನೋಡೋಣ ಅಂತ. ಸೊ ಹಾಗಾದ್ರೆ 40 ಗುಣ್ಲೆ 10 ಏನಾಗ್ತದೆ ಅಂತಂದ್ರೆ 400 ಡಿವೈಡೆಡ್ ಬೈ 8, ಸೊ ಪ್ಲಸ್ 15.
ಸೊ ಹಾಗಾದ್ರೆ 400 ಡಿವೈಡ್ ಬೈ 8 ಐತೆ 40 ಅಂತಂದ್ರೆ ಸೊ 50ರಲ್ಲಿ ಭಾಗ ಹೋಗ್ತದೆ. ಸೊ ಹಾಗಾದ್ರೆ ಪ್ಲಸ್ 15 ಮಾಡಿದಾಗ ಸೊ ದನ್ ಹಾಗಾದ್ರೆ ನಮ್ದು ಆನ್ಸರ್ ಏನ್ ಬರ್ತದೆ 65 ಅಂತು. ಸೊ ದ ಆಪ್ಷನ್ ಕರೆಕ್ಟ್ ಆಯ್ತು. ಹಾಗಾದ್ರೆ ಎ ಅಂತಂದ್ರೆ ಏನಾಗ್ತದೆ ಗುಣಾಕಾರ ಆಗ್ತದೆ, ಬಿ ಅಂತಂದ್ರೆ ಭಾಗಾಕಾರ, ಸಿ ಅಂತಂದ್ರೆ ಪ್ಲಸ್. ಓಕೆ, ಹಾಗಾದ್ರೆ ನಮಗೆ ಇಲ್ಲಿ ಏನ್ ಕೇಳ್ತಿದಾರೆ, ಸೊ 7A ಏನ್ ಕೇಳ್ತಿದಾರೆ 7A 9B 3C 9B 3C ಓಕೆ 8 is equal to question mark, ರೈಟ್. ಹಾಗಾದ್ರೆ ಎ ಅಂತಾರೆ ಏನಾಗಿದೆ ಗುಣಾಕಾರ, ಹೌದಾ. ಸೊ ಹಾಗಾದ್ರೆ 7 into ಓಕೆ ಗುಣಾಕಾರ, ಫೈನ್. ಸೊ ದೆನ್ ಬಿ ಅಂತಾರೆ ಏನಿದೆ ಭಾಗಾಕಾರ 9 ಭಾಗಲೆ, ಓಕೆ. ದೆನ್ ಇಲ್ಲೇನಿದೆ 3. ಸಿ ಅಂತಾರೆ ಏನಾಗ್ತಾ ಇದ್ರಿ ಪ್ಲಸ್ ಆಗಿ 8 ಆದ್ರೆ ಹಾಗಾದ್ರೆ ಇದು ಆನ್ಸರ್ ಏನ್ ಬರ್ತದಪ್ಪ ಅಂದ್ರೆ ಸೊ ನೋಡ್ರಿ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಸೊ ಓಕೆ. ಸೊ ದೆನ್ ಇಲ್ಲಿ ಡಿವೈಡ್ ಮಾಡಿದಾಗ ನೋಡ್ರಿ, ಡಿವೈಡ್ ಮಾಡಿದಾಗ 9/3. ಸೊ 9/3 ಏನಾಗ್ತದೆ ಅಂತಂದ್ರೆ ಸೊ 3. ದೆನ್ 7 3s ಏನಾಗ್ತದಪ್ಪ ಅಂತಂದ್ರೆ 21, ಹೌದಾ. ಸೊ 21 ಪ್ಲಸ್ ಈ ಕಡೆ 8 ಅಂತ ತಗೊಂಡಾಗ ಸೊ ದೆನ್ ಆನ್ಸರ್ ಏನಾಗ್ತಾ ಇದೆ 30. ಸೊ ಬಟ್ 21 8. ಸೊ ಸಾರಿ 21 ಪ್ಲಸ್ 8 ಎಷ್ಟಾಗತ್ತೆ 29 ಆಗ್ತದೆ. ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ 2 ಚಿಹ್ನೆಗಳು ಮತ್ತು 2 ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸುವ ಮೂಲಕ ಸಮೀಕರಣ ಸರಿಯಾಗಿರ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಪ್ಲಸ್ ಗುಣಾಕಾರ 4 6 ಕೊಟ್ಟಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಏನಾಗಬೇಕು, ಸೊ 8ಗೆ 8 ಬರ್ತದೆ, ಯಾಕಂದ್ರೆ 8 4 6 ಚೇಂಜಸ್ ಯಾರಂತಾರೆ. ಸೊ ಭಾಗಾಕಾರಕ್ಕೂ ಚೇಂಜಸ್ ಹೇಳಿಲ್ಲಪ್ಪ ಅಂದ್ರೆ ಇದೇನ್ ಬರ್ತದೆ 4 ಬರ್ತದೆ. ದೆನ್ ಗುಣಾಕಾರ ಚೇಂಜ್ ಆಗಿ ಏನಾಗಬೇಕು, ಗುಣಾಕಾರ ಚೇಂಜ್ ಆಗಿ ಪ್ಲಸ್ ಆಗಬೇಕು. ದೆನ್ 6 ಚೇಂಜ್ ಆಗ್ತದೆ ನೋಡ್ರಿ, 6 ಚೇಂಜ್ ಏನ ಸಾರಿ 6 4 ಅಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿ ಏನ್ ಬರ್ತದೆ 6 ಬರ್ತದೆ. ದೆನ್ 6 ಜಾಗದೊಳಗ 4 ಬರ್ತದೆ. ಸೊ ಗುಣಾಕಾರ ಜಾಗದೊಳಗೆ ಪ್ಲಸ್ ಬಂತ, ಓಕೆ. ಪ್ಲಸ್ ಜಾಗದೊಳಗೆ ಏನಾಕೈತ್ರಿ ಗುಣಾಕಾರ ಬರ್ತೈತಿ. ದೆನ್ -9. ಸೊ ಇದೇನಾರ 1 ಆಕೈತೆ ನೋಡ್ದ ನೋಡ್ರಿ. ಸೊ ಇದೇನಾಗ್ತದೆ 8/6 ಆಗ್ತದೆ, ಹೌದಾ. ಸೊ ಪ್ಲಸ್ 4 3 12, ಓಕೆ. ಸೊ ದೆನ್ ಹಾಗಾದ್ರೆ ಇಲ್ಲಿ ನಾವೇನಾಗ್ಬೇಕಾಗತ್ತೆ ನೋಡ್ರಿ, ಡೈರೆಕ್ಟ್ಲಿ ಪ್ಲಸ್ ಮಾಡಕ್ ಬರಂಗಿಲ್ಲ. ಸೊ ಇಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಭಿನ್ನ ರಾಶಿಗಳು ತಗೊಂಡ್ ಮಾಡ್ಬೇಕು ಅಂದ್ರೆ LCM ತಗೊಂಡ್ ಮಾಡ್ಬೇಕಾಗ್ತದ. ಸೊ ನಮ್ಮ ಆನ್ಸರ್ ಕೂಡ ಏನ್ ಬರ್ತದೆ ಭಿನ್ನ ರಾಶಿ ಒಳಗೆ ಬರ್ತದೆ. ದೆನ್ ಹಾಗಾದ್ರೆ ದ ಆಪ್ಷನ್ ಇಸ್ ರಾಂಗ್ ಅಂತ ಹೇಳ್ತೀವಿ, ಹೌದಾ. ಸೊ 1ನೇ ಆಪ್ಷನ್ ಏನಾಯ್ತು ರಾಂಗ್ ಆಯ್ತು. ಸೊ ದೆನ್ 2ನೇ ಆಪ್ಷನ್ ನೋಡ್ರಿ, ಗುಣಾಕಾರ ಭಾಗಾಕಾರ 8 9. 8 ಇದ್ದದ್ದು ಏನಾಗಬೇಕು 9, ಭಾಗಾಕಾರ ಇದ್ದದ್ದು ಏನಾಗ್ಬೇಕ್ರಿ ಗುಣಾಕಾರ. ದೆನ್ ಇಲ್ಲಿ 4ಕ್ಕೆ 4 ಬರ್ತದೆ. ದೆನ್ ಗುಣಾಕಾರ ಏನಾಗಬೇಕು ಭಾಗಾಕಾರ ಆಗ್ಬೇಕು. ಸೊ ದೆನ್ 6. ಸೊ ದೆನ್ ಸೊ ಪ್ಲಸ್ ಎಷ್ಟಪ್ಪ ಅಂದ್ರೆ 3 ಮೈನಸ್ 9 ಇದ್ದಿದ್ದು ಏನಾಗಬೇಕು 8 ಆಗ್ಬೇಕು, ಓಕೆ. ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ನೋಡ್ರಿ, ಸೊ ದೆನ್ 9 into 4/6 ಅಂತ ಮಾಡಿದಾಗ, ಓಕೆ. ಸೊ ದೆನ್ ಹಾಗಾದ್ರೆ 3 2 6 3 3 9, ಹೌದಾ. ದೆನ್ 2 1 2. ಸೊ ದೆನ್ 2 2 4. ಹಾಗಾದ್ರೆ ಸೊ ಹಾಗಾದ್ರೆ ನೋಡ್ರಿ ಅಪ್ ಟು ಇಲ್ಲಿವರೆಗೆ ನಮ್ದು ಆನ್ಸರ್ ಏನ್ ಬರ್ತಾ ಇದೆ ಅಂತಾರೆ. ಸೊ ದೆನ್ 3 2 ಎಷ್ಟಪ್ಪ ಅಂತಾರೆ 3 2 ಎಷ್ಟ್ರಿ 6 ಬರ್ತಾ ಇದೆ, ಓಕೆ. ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಏನಿದೆ +3 -8, ಓಕೆ. ದೆನ್ 6 + 3 ಎಷ್ಟಾಗ್ತಾ ಇದೆ ಅಂತಾರೆ 9, -8 ಮಾಡಿದ್ರೆ ಎಷ್ಟು ಬರ್ತಾ ಇದೆ ಆನ್ಸರ್ 1 ಬರ್ತಾ ಇದೆ. ನಮಗೂ ಕೂಡ ಆನ್ಸರ್ 1 ಬೇಕು. ಹಾಗಾದ್ರೆ ಯಾವಾಗ ಬರ್ತಾ ಇದೆಪ್ಪ ಅಂತಾರೆ, ಸೊ ನಮ್ಮ ಈ ಒಂದು 2ನೇ ಆಪ್ಷನ್ ಅನ್ನ ಹಾಕಿದಾಗ ಅಂದ್ರೆ ಪ್ಲಸ್ ಗುಣಾಕಾರವನ್ನ ಭಾಗಾಕಾರವನ್ನ ಗುಣಾಕಾರ 8 ನ್ನ 9 ಮತ್ತ 9 ನ್ನ 8 ಮಾಡಿದಾಗ ನಮ್ದು ಆನ್ಸರ್ ಬರ್ತಾ ಇದೆ. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ದೆನ್ now the next question is, the next question ಬಂದ್ಬಿಟ್ಟು ನೋಡ್ರಿ, ಸೊ ಇದು ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ, ನಾನ್ ವರ್ಬಲ್ ಸೀರೀಸ್ ಅಂತ ಹೇಳ್ತೀವಿ, ಓಕೆ. ಈ ನಾನ್ ವರ್ಬಲ್ ಸೀರೀಸ್ ಅಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಈ ಡಯಾಗ್ರಾಮ್ ಏನಿದೆ, ಸೊ 1 2 ಪೊಸಿಷನ್ ಅಂತಾರೆ ಮೇಲ್ ಬರ್ತಾ ಇದೆ, ಹೌದಾ. 1 2 ಅಂದ್ರೆ ಈ ಕಾರ್ನರ್ ಇಂದ ಈ ಕಾರ್ನರ್ ಬಂತು, ಅಥವಾ ನಾವೇನ್ ನೋಡೋದು ಕಾರ್ನರ್ ಅಂತ ಮಾಡಿದ್ರೆ ಈ ಕಾರ್ನರ್ ಇಂದ ಈ ಕಾರ್ನರ್. ಸೊ ಇಲ್ಲಿಂದ ಇಲ್ಲಿ, ದೆನ್ ಇಲ್ಲಿಂದ ಮತ್ತೆ ಎಲ್ಲಿ ಬಂದೈತೆ ಕೆಳಗ. ಸೊ ಕೆಳಗಡೆಯಿಂದ ಎಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ಬರ್ಬೇಕು, ಹೌದಲ್ಲ. ನಮ್ ನೆಕ್ಸ್ಟ್ ಇಮೇಜ್ ಏನಾಗ್ಬೇಕ್ರಿ, ಸೊ ಈ ರೀತಿಯಾಗಿ ಆಗ್ಬೇಕು, ಕರೆಕ್ಟಾ. ಸೊ ಈ ರೀತಿಯಾಗಿ ಬರ್ಬೇಕು. ಹಾಗಾದ್ರೆ ಆಪ್ಷನ್ ಅಲ್ಲಿ ನೋಡ್ರಿ ಎಲ್ಲಿದೆ, ಸೊ ಎಸ್ ಇಲ್ಲಿದೆ, ಮತ್ತು ಇಲ್ಲೂ ಇದೆ, ಮತ್ತೆ ಇಲ್ಲೂ ಇದೆ. ಹಾಗಾದ್ರೆ ಈ ಏರೋ ಅನ್ನ ನೋಡಿದಾಗ ನೋಡ್ರಿ, ಸೊ ಏನಾಗ್ತದೆ, ಸೊ ಈ ಟ್ರಯಾಂಗಲ್ ನೋಡ್ರಿ ನೆಕ್ಸ್ಟ್ ಇಮೇಜ್ ನಾಗ ಈ ಕಡೆ ಬರತೈತಿ, ಈ ಏರೋ ಈ ಕಡೆ ಬರತೈತಿ, ಹೌದಾ. ಅಂದ್ರ ಎಷ್ಟು 180 ಡಿಗ್ರಿ ತಿರುಗಿದೆ. ಈ ಇಮೇಜ್ ಏನಾಗೈತಿ 180 ಡಿಗ್ರಿ ಇದೆ. ಅಗೇನ್ 180 ಡಿಗ್ರಿ ತಿರುಗಿ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಮತ್ತೆ ಉಲ್ಟಾ ಆಯ್ತು, ಮತ್ 180 ಡಿಗ್ರಿ ಉಲ್ಟಾ ಆಯ್ತು. ಹಾಗಾದ್ರೆ 180 ಡಿಗ್ರಿ ತಿರುಗಿದಾಗ ಸೊ ಹೆಂಗ್ ಬರ್ಬೇಕಪ್ಪ ಅಂದ್ರೆ, ಸೊ ನಡಕ್ಕ ಸರ್ಕಲ್ ಬರುತ್ತೆ.
ಸೊ ದೆನ್ ಸೊ ಈ ಕಡೆ ಏನಾಗ್ತದೆ ಅಂತಂದ್ರೆ ಎರೋ ಬರ್ತದೆ, ಎರೋ ಏನಾಗಬೇಕು ಈ ಕಡೆ ಬರಬೇಕು, ದೆನ್ ಟ್ರಯಾಂಗಲ್ ಏನಾಗ್ಬೇಕ್ರಿ ಈ ಕಡೆ. ಸೊ ಈ ತರ ಇರುವಂತ ಚಿತ್ರ ಯಾವ್ದೈತಿ ನೋಡ್ರಿ. ಸೊ ದೆನ್ ದ ಆಪ್ಷನ್ ಇಸ್ 1 ಓನ್ಲಿ, ಹೌದಾ. ಸೊ 1 ಅದೇ, ಯಾಕಂದ್ರೆ ಇಲ್ಲಿ ಏನಾಗ್ತದೆ ಟ್ರಯಾಂಗಲ್ ಉಲ್ಟಾ ಆಗ್ತಾ ಇದೆ. ಸೊ ಇಲ್ಲಿ ಏನಾಗೈತಿ, ಸೊ ಆಕ್ಚುಲಿ ಏರೋ ಮಾರ್ಕ್ ನೋಡ್ರಿ ಏನಾಗೈತೆ, ಏರೋ ಆ ಕಡೆ ತೋರಿಸ್ತಾ ಇದೆ, ಮೀನ್ಸ್ ಟ್ರಯಾಂಗಲ್ ಆ ಕಡೆ ಇದೆ. ಫೈನ್. ಸೊ ದೆನ್ ಇದು ಕೂಡ ರಾಂಗ್ ಆನ್ಸರ್ ಇದೆ, ಇದು ರಾಂಗ್ ಆನ್ಸರ್ ಇದೆ. ಸೊ ದ ಆನ್ಸರ್ ಇಸ್ 1 is the right answer. Okay. So then the next question ಬಂದ್ಬಿಟ್ಟು ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಎಸ್, ಸೊ ಇಲ್ಲಿ ಒಂದು ಲೆಟರ್ ಕ್ಲಸ್ಟರ್ ಇದೆ, ಹೌದಾ. ಈ ಲೆಟರ್ ಕ್ಲಸ್ಟರ್ಸ್ ಅಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ TEA ಅನ್ನೋದು ಏನಾಗ್ತಾ ಇದೆ, ZBDFSU. ಓಕೆ, ಏನಾಗ್ತಾ ಇದೆ. ಸೊ ಹಾಗಾದ್ರೆ ಈ ಎ ಏನಪ್ಪಾ ಅಂತಾರೆ ಈ ZB ರಿಲೇಟ್ ಆಗ್ತಾ ಇದೆ, ಹೌದಾ. ದೆನ್ ಈ ಟಿ ಏನಾಗ್ತಾ ಇದೆ ಅಂತಂದ್ರೆ, ಸೊ ದೆನ್ ಲಾಸ್ಟ್ ಗೆ SU ರಿಲೇಟ್ ಇದೆ. ದೆನ್ ಇ ಏನಾಗ್ತಾ ಇದೆ ಅಂತಂದ್ರೆ EDF ಗೆ ರಿಲೇಟ್ ಇದೆ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ದೆನ್ Z ಆಫ್ಟರ್ ಆದ್ಮೇಲೆ ಎ ಬರ್ತದೆ, ಎ ಆಫ್ಟರ್ ಆದ್ಮೇಲೆ ಬಿ ಬರ್ತದೆ, ಹೌದಾ. ಸೊ ಹಾಗಾಗಿ ಈ Z ಮತ್ತು ಬಿ ನಡುವಿನ ಲೆಟರ್ ಏನೈತಿ ಎ ಇದೆ. ಅದೇ ರೀತಿ ನೋಡ್ರಿ DEF, ಡಿ ಮತ್ತು ಎಫ್ ನಡುವಿನ ಲೆಟರ್ ಏನೈತಿ ಇ. ದೆನ್ STU, ಸೊ ಎಸ್ ಮತ್ತು ಯು ನಡುವಿನ ಲೆಟರ್ ಯಾವ್ದೈತಿ ಟಿ ಇದೆ. ಓಕೆ. ಸೊ ಅದೇ ರೀತಿ ನೋಡ್ರಿ. ಸೊ ಹಾಗಾದ್ರೆ ಒಂದೇ ಲೆಟರ್ ಏನಾಗಿತ್ತು, ಲಾಸ್ಟ್ 2 ಲೆಟರ್ಸ್ ಅಂತಂದ್ರೆ, ಸೊ ದೆನ್ ಲಾಸ್ಟ್ 2 ಲೆಟರ್ಸ್ RT, ದೆನ್ RST, ಸೊ ನಡುವಿನ ಲೆಟರ್ ಇದೆ. ದೆನ್ ನಡ್ಕಿಂದ ಏನಾಗ್ತಾ ಇದೆ, ಸೊ ಈ 2 ಲೆಟರ್ಸ್ ಬಂತದೆ HIJ. ದೆನ್ ನೋಡ್ರಿ ಇಲ್ಲಿ MNO, ಹೌದಾ. ಸೊ ದೆನ್ ಅದೇ ರೀತಿಯಾಗಿ ತಗೊಳ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ ಸೊ ಏನಾಗಬೇಕು, ಲಾಸ್ಟ್ ಸೆಕೆಂಡ್ ಲಾಸ್ಟ್ ಅಂದ್ರೆ ಲಾಸ್ಟಿಗೆ ಹೋಗ್ಬೇಕು. ಏನಾಗ್ತದೆ ಆರ್ ಲಾಸ್ಟಿಗೆ ಹೋದ್ರೆ, ಸೊ ದೆನ್ ಆರ್ ಕಿಂತ ಮುಂಚೆ ಯಾವ್ದು ಕ್ಯೂ, ದೆನ್ ಕ್ಯೂ ಆರ್ ಎಸ್. ಓಕೆ. ಸೊ QS ಬರ್ತೈತಿ. ಸೊ ಲಾಸ್ಟ್ ಏನ್ ಬರ್ತದ್ರಿ QS ಬರ್ತದ. ಸೊ ದೆನ್ ಹಾಗಾದ್ರೆ ಮಿಡಲ್ ಏನಾಗ್ತದೆ ಮಿಡಲ್. ಸೊ ದೆನ್ I ಐತಪ್ಪ ಅಂತಂದ್ರ, ಸೊ GH ಅಲ್ಲ HIJ ಅಂತಂದ್ರೆ ಏನ್ ಬರ್ಬೇಕು HJ ಬರ್ಬೇಕು, ಹೌದಾ. ಸೊ ದೆನ್ ಸೊ ಅದಕ್ಕಿಂತ ಮುಂಚೆ ಆಮೇಲೆ O ಅಂತಂತಂದ್ರ, ಸೊ ನೋಡ್ರಿ ಏನ್ ಬರ್ಬೇಕು O ಅಂತಂದ್ರೆ O ಕಿಂತ ಮುಂಚೆ ಲೆಟರ್ ಏನ್ ಬರ್ತದ, ಸೊ N. ಸೊ ಹಾಗಾದ್ರೆ ಏನಾಗ್ತದೆ NOP ಅಂತಾರ, ಇಲ್ಲಿ NP ಬರ್ತದೆ. ಸೊ NP HJ QS. So the option is third is the right answer. Okay. So then the next question related to ಇದು ಏನಪ್ಪಾ ಅಂದ್ರೆ ಒಂದು ಸಿಲಾಜಿಸಮ್ ಗೆ ಸಂಬಂಧಪಟ್ಟಂತದ್ದೇ ನೋಡ್ರಿ. ಸಮ್ HR ಅಂತಾರೆ. ಹಾಗಾದ್ರೆ ಕೆಲವೊಂದು H ಗಳು ಏನಾಗ್ಯಾವ R ಗಳಾಗಿದಾವ, ಹೌದಾ. ದೆನ್ ನೋ P is H. ಓಕೆ, ನೋ P is H ಅಂತ ನೋಡ್ರಿ. ಈ P ಮತ್ತು H ಗೆ, ಓಕೆ, ಈ P ಮತ್ತು H ಗೆ ಯಾವುದೇ ರೀತಿಯಾಗಿದಂತ ಕನೆಕ್ಷನ್ ಇಲ್ಲ. ಸೊ ಹಾಗಾದ್ರೆ ಸೊ ನೋ P is H. ಓಕೆ. ಆದ್ರೆ ಪಾಸಿಬಿಲಿಟಿ ಒಳಗೆ ಏನಾಗ್ಬೋದು, P ಇದ್ದಿದ್ದೆಲ್ಲಾನು R ಆಗ್ಬೋದು, ಬಟ್ ಕೆಲವೊಂದು R ಗಳು P ಗಳಾಗ್ತಿರ್ತಾವ, ಹೌದಾ. ಸೊ ಹಾಗಾದ್ರೆ ನೋಡ್ರಿ ಕನ್ಕ್ಲೂಷನ್ ಬಂದ್ಬಿಟ್ಟು ಸಮ್ PRH ಅಂತಿರ್ತಾರೆ. ಸೊ ಬಟ್ ಸಮ್ PRH ನೆಗೆಟಿವ್ ಇದೆ. ಆಲ್ರೆಡಿ PRH ಅನ್ನೋದೇನಿದೆ ನೆಗೆಟಿವ್ ಇರೋದ, ಬಟ್ P ಗಳು H ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದೆನ್ ದ ಆಪ್ಷನ್ ಏನಾಯ್ತು, ಸೊ ಕನ್ಕ್ಲೂಷನ್ 1 ಏನಾಯ್ತು ರಾಂಗ್ ಆಯ್ತು. ಓಕೆ. ದೆನ್ ಸಮ್ ಆರ್ ನಾಟ್ P. ಎಸ್ ನೋಡ್ರಿ, ಸಮ್ ಆರ್ ನಾಟ್ P. ಈ ಎಲ್ಲಾ R ಗಳು ಏನಾಗಂಗಿಲ್ಲ P ಆಗಂಗಿಲ್ಲ. ಆದ್ರೆ ಕೆಲವೊಂದು R ಗಳು P ಆಗ್ಬೋದು, ಆದ್ರೆ ಈ H ಏನಿದಾವಲ್ಲ, ಯಾಕಂದ್ರೆ H P ಇಲ್ಲಪ್ಪ ಅಂತಂದ್ರೆ ಇಷ್ಟೊಂದು R ಗಳು ಏನ್ H ಅದಾವ ಅವು ಕೂಡ ಏನಾಗಂಗಿಲ್ಲ P ಆಗೋದಿಲ್ಲ. ಸೊ ದೆನ್ ಈ R ಗಳು P ಆಗದೆ ಇರೋದ್ರಿಂದ ದೆನ್ ಸಮ್ ಆರ್ ನಾಟ್ P ಏನಾಗ್ತಾ ಇದೆ, ಸರಿ ಆಗ್ತಾ ಇದೆ. ಸೊ ಹಾಗಾದ್ರೆ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಓನ್ಲಿ ಸೆಕೆಂಡ್ ಫಾಲೋ ಎಲ್ಲಿದೆ ಅಂತಂದ್ರೆ ದ ಆಪ್ಷನ್ ಇಸ್ 2, ರೈಟ್. ಸೊ ಓನ್ಲಿ ಸೆಕೆಂಡ್ ಫಾಲೋ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ನೋಡ್ರಿ ಅಗೇನ್ ಒಂದು ರಿಪೀಟ್ ಸೀರೀಸ್ ಅಂತ. ಓಕೆ, ಈಗಾಗಲೇ ಇದು ನೋಡ್ರಿ ಏನಪ್ಪಾ ಅಂತಾರ ಈ ರಿಪೀಟ್ ಸೀರೀಸ್ ಅನ್ನೋದು. ಓಕೆ, ಆಲ್ರೆಡಿ ನಿಮಗ ಲಾಸ್ಟ್ ಒಂದು ವಿಡಿಯೋದಾಗೂ ಕೂಡ ಈ ತರ ಒಂದು ಕ್ವಶನ್ ಬಂದಿತ್ತು. ಫೈನ್. ಸೊ ಆಗ ನೋಡ್ರಿ ಇಲ್ಲಿ GHIJK ಮತ್ ಹೊಳ್ಳಿ ಏನಾಗಿದೆ GH. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು HIJK. ಅಗೇನ್ G ಆದ್ಮೇಲೆ ಏನ್ ಬರ್ಬೇಕ್ರಿ H, ಅಗೇನ್ IJK. ಹಾಗಾದ್ರೆ ಮತ್ತೆ ಇಲ್ಲಿ ಏನ್ ಬರ್ಬೇಕು GHIJK, ಆಮೇಲೆ GHIJK. ಹಾಗಾದ್ರೆ ಸರಣಿ ಒಳಗೆ ನೋಡ್ರಿ ಏನ್ ಬರ್ಬೇಕು ನಮಗ, ಫಸ್ಟ್ ಏನ್ ಬಂದೈತಿ H, ಸೆಕೆಂಡ್ H, ದೆನ್ G, ಅದಾದ ಮೇಲೆ ಏನ್ ಬಂದೈತಿ K, HHGK. ಸೊ ಹಾಗಾದ್ರೆ HHGK ಆಪ್ಷನ್ ಎಲ್ಲಿದೆ ನೋಡ್ರಿ, ದ ಆಪ್ಷನ್ ಇಸ್ 4th. The 4th is the right answer. Okay. So then now the next question. So next question ನೋಡ್ರಿ, 5 colleagues ಜೋ, ಆರೋನ್ ಮತ್ತೆ ಬೆನ್, ಚೋಲ್ ಅಂಡ್ ಡ್ಯಾನಿಯಲ್
ಆರ್ ಸಿಟ್ಟಿಂಗ್ ಆನ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಓಕೆ ನೋಡ್ರಿ, ಒಂದು ಸರ್ಕ್ಯುಲರ್ ಟೇಬಲ್ ಮೇಲೆ ಕೂತಿದ್ದಾರೆ. ಸೊ ಇವರೆಲ್ಲ ನೋಡ್ರಿ ಎಷ್ಟು ಜನ ಅದಾರ ಅಂತಾರೆ, 5 ಪೀಪಲ್ ಅಂತಿರ್ತಾರೆ. ಹಾಗಾದ್ರೆ ಸೊ 1 2 3 ಈ 4 ದೆನ್ 5 ಈ 5 ಜನನು ಏನಪ್ಪಾ ಅಂತಾರ ಸೆಂಟರ್ ಫೇಸ್ ಮಾಡ್ತಾ ಇದಾರೆ. ಹೌದಾ, ಈ ಸೆಂಟರ್ ಫೇಸ್ ಮಾಡ್ಬೇಕಾದ್ರೆ ಏನ್ ಹೇಳ್ತಾರ ನೋಡ್ರಿ, ಜೋ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಆರೋನ್. ಓಕೆ ನೋಡ್ರಿ, ಹಾಗಾದ್ರೆ ಇಲ್ಲಿ ನಾವು ಆರೋನ್ ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ಆರೋನ್ ಅಂತ ತಗೊಂಡ್ರೆ ಆರೋನ್ ಒಳಗಡೆ ಮುಖ ಮಾಡ್ಬೇಕಾದ್ರೆ ಅವನು ಲೆಫ್ಟ್ ಅಂತಂದ್ರೆ ಯಾವ್ದಾಗ್ತದೆ, ಇದು ಆಗ್ತದೆ. ಹಾಗಾದ್ರೆ ಯಾರು ಕೂತಾರ, ಸೊ ಜೋ ಈಸ್ ವಾಟ್ ಹಿಯರ್, ಸೊ ಇಲ್ಲಿ ಜೋ ಕೂತಿದ್ದಾಳೆ ಅಂತ ಅರ್ಥ. ಹೌದಾ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಕ್ಲೋಯ್ ಏನಪ್ಪಾ ಅಂತಂದ್ರೆ ಈ ಯಾರು ಕ್ಲೋಯ್. ಓಕೆ, ಸೊ ಕ್ಲೋಯ್ ಏನಪ್ಪಾ ಅಂತಂದ್ರೆ ಈ ಸಿಟ್ಟಿಂಗ್ ನೆಕ್ಸ್ಟ್ ಟು ದಿ ಜೋಯ್. ಸೊ ನೆಕ್ಸ್ಟ್ ಟು ದಿ ಜೋಯ್ ಅಂತಂದ್ರೆ ಆಲ್ರೆಡಿ ನೆಕ್ಸ್ಟ್ ಟು ದಿ ಜೋಯ್ ಅವ್ರೇನು ಅದಾನ, ಹೌದಲ್ಲ. ಹಾಗಾದ್ರೆ ಈ ನೆಕ್ಸ್ಟ್ ಟು ದಿ ಜೋಯ್ ಏನ ಆಗ್ಬೇಕಂತಂದ್ರೆ ನೋಡ್ರಿ, ಅಂದ್ರೆ ಜೋಯ್ನ ಬಾಜುಕ ಕೊಡ್ಬೇಕಂತಂದ್ರೆ ಈ ಕ್ಲೋಯ್ ಎಲ್ಲಿ ಬರ್ಬೇಕು, ಸೊ ಇಲ್ಲಿ ಬರ್ಬೇಕು. ಹೌದಾ, ಸೊ ದೆನ್ ಡ್ಯಾನಿಯಲ್ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರೋನ್. ಓಕೆ, ಸೊ ದೆನ್ ಡ್ಯಾನಿಯಲ್ ಏನಾಗೇನೆ ಆರೋನ್ ಇಮಿಡಿಯೇಟ್ಲಿ ರೈಟ್ ಅಪ್ಪ ಅಂತಂದ್ರೆ, ಸೊ ಇಲ್ಲಿ ಯಾರು ಬಂದ್ರು, ಡ್ಯಾನಿಯಲ್ ಬಂದ. ಸೊ ದೆನ್ ಹಾಗಾದ್ರೆ ಸೊ ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಅ ಜೋಯ್ ಅಂತ ಕೇಳ್ತಾರೆ. ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ ಅ ಜೋಯ್ ಅಂತ ನೋಡ್ರಿ, ಈ ಜೋಯ್ನ ಬಲಗಡೆ ಯಾರದಾರ, ಆರೋನ್ ಅದಾರ. ಹಾಗಾದ್ರೆ ಜೋಯ್ನ ಎಡಗಡೆ ಯಾವ್ದಾರ, ಎಸ್ ನಮ್ಗೆ ಯಾರದಾರ, ಕ್ಲೋಯ್ ಇದಾನ. ಸೊ ಹಾಗಾದ್ರೆ ಯಾರು ಬಂದ್ರು, ಸೊ ದೆನ್ ಸೊ ದಿಸ್ ದ ಆನ್ಸರ್ ಇಸ್ ಕ್ಲೋಯ್ ಇಸ್ ದ ರೈಟ್ ಆನ್ಸರ್. ಕ್ಲೋಯ್ ಎಲ್ಲಿದಾನ್ರಿ, ದ ಆಪ್ಷನ್ ಇಸ್ ಬಿ. ನೋಡ್ರಿ, ಹಾಗಾದ್ರೆ ಇಲ್ಲಿ 4 ಜನ ಕೂತರು, ಇಲ್ಲಿ ಯಾರು ಕೂತಿರ್ತಾರೆ, ಉಳಿದವ ಮತ್ತು ಒಬ್ರು ಯಾರಪ್ಪ ಅಂತಾರ, ಸೊ ಬೆನ್ ಇಲ್ಲೇ ಕೂತಿರ್ತಾನೆ. ರೈಟ್, ಅರ್ಥ ಆಯ್ತಾ? ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್, ಬಹಳ ಈಸಿ ಕ್ವಶನ್ ಇದಾವೆ. ಓಕೆ, ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ನೋಡ್ರಿ ಅಗೇನ್ ಸೀರೀಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಇಲ್ಲಿ ಸೀರೀಸ್ ಅಲ್ಲಿ ನಾವು ಫಸ್ಟ್ ಲೆಟರ್ಸ್ ಅನ್ನ ನೋಡಿದಾಗ ನೋಡ್ರಿ, ಸೊ ಫಸ್ಟ್ ಲೆಟರ್ಸ್ ಏನಿದಾವ NMLK. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಬರಬೇಕು, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ದೆನ್ NM ಅಂತಂದ್ರೆ -1 ಆಗ್ತಾ ಇದೆ. ಸೊ ML ಅಂತಾರೆ ಇದು ಕೂಡ -1 ಆಯ್ತು. ದೆನ್ L -1 ಅಂತಂದ್ರೆ K ಬಂತು. ಸೊ ದೆನ್ K -1 ನೋಡ್ರಿ, ಸೊ ಏನಾಗ್ತಾ ಇದೆ, ಸೊ J ಬರ್ತದೆ. ಹೌದಾ, ನೋಡ್ರಿ JKLML. ಹೌದಾ, ಸೊ ಹಾಗಾದ್ರೆ J ಅಲ್ಲಿರುವಂತ ನೋಡ್ರಿ ಏನದಾವ ಅಂತಾರ, 2 ಆಪ್ಷನ್ ಅದಾವ. ಸೊ ಇದು ಐತಿ, ಇದು ಐತಿ. ಸೊ ಬಟ್ ಇದ್ರೊಳಗೆ ನೋಡ್ರಿ ನಾವು 2ನೇ ಲೆಟರ್ ಅನ್ನ ಕಂಡು ಹಿಡಿದ್ವಿ ಅಂತ ನಮ್ಗೆ ಆನ್ಸರ್ ಸಿಕ್ಬಿಡ್ತು. ಹೌದಾ, ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಐತಿ R, ಇಲ್ಲಿ ಐತಿ Q, P, O, OPQR. ಹೌದಾ, ಸೊ ಹಾಗಾದ್ರೆ ನೋಡ್ರಿ ಇಲ್ಲೂ ಕೂಡ ಇದು -1 ಆಗ್ತಾ ಇದೆ, ಇಲ್ಲೂ ಕೂಡ -1 ಆದ್ರೆ ಇದು -1, ದೆನ್ ಇಲ್ಲಿಂದ -1 ಆದ್ರೆ ಓಕೆ. ಸೊ ಹಾಗಾದ್ರೆ ಏನ್ ಬರ್ತದ ಅಂತಾರ, N ಬರ್ತೈತಿ. ಹೌದಾ, ಸೊ JN. ಸೊ ಹಾಗಾದ್ರೆ JN ಎಲ್ಲೈತಿ, ಎಸ್ ದ ಆಪ್ಷನ್ ಇಸ್ 3 ಇಸ್ ದ ರೈಟ್ ಆನ್ಸರ್. ಎಸ್, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಇಸ್ ಓಕೆ. ಸೊ ಇಲ್ಲೇನಪ್ಪಾ ಅಂತ ನೋಡ್ರಿ, ಸೊ ಎಸ್ ಇವುಗಳನ್ನ ನಾವ್ ಏನ್ ಮಾಡ್ಬೇಕು, ಡಿಕ್ಷನರಿ ಆರ್ಡರ್ ಅಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರೇಂಜ್ಮೆಂಟ್ ಮಾಡಿ ಸೊ ಯಾವ ಸೀಕ್ವೆನ್ಸ್ ಬರ್ತದ ಅಂತ ಹೇಳ್ಬೇಕಾಗ್ತದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಪ್ಪಾ ಅಂದ್ರೆ, ಸೊ TRA ಇಲ್ಲಿ ಬಟ್ TRI ಐತಿ, ಹೌದಲ್ಲ, ಸ್ವಲ್ಪ ಚೇಂಜ್ ಆಗೈತಿ. ಹೌದಾ, ಬಟ್ ಇಲ್ಲಿ ಏನೈತಿಪ್ಪ ಅಂದ್ರೆ TRA. ಹಾಗಾದ್ರೆ TR ಎಲ್ಲಾ ಕಡೆ ಕಾಮನ್ ಆಗಿದೆ. ಸೊ ಬಟ್ ಲಾಸ್ಟ್ ಒಂದೇ ಕಡೆ ಏನಪ್ಪಾ ಅಂದ್ರೆ I ಬರ್ತೈತಿ, ಬಟ್ ಬಾಕಿ ಕಡೆ ಎಲ್ಲ A ಐತಂದ್ರ ಈ TRI ಅನ್ನೋದು ಏನಪ್ಪಾ ಅಂದ್ರೆ ಲಾಸ್ಟ್ ವರ್ಡ್ ಆಗ್ತೈತಿ. ಸೊ ಹಾಗಾದ್ರೆ ಲಾಸ್ಟ್ ವರ್ಡ್ ಏನ್ ಬರ್ಬೇಕಂತಂದ್ರ 4ನೇದು. ಸೊ ಇಲ್ಲಿ 4 ಎಲ್ಲಿ ಐತಿ ನೋಡ್ರಿ, ಸೊ ಇಲ್ಲಿ ಐತಿ, ಇಲ್ಲಿ ಐತಿ. ಓಕೆ, ಹಾಗಾದ್ರೆ ಇದ್ರ ಪ್ರಕಾರ 3, 5 ಕರೆಕ್ಟ್ ಐತಿ. ಇಲ್ಲೂ ನೋಡ್ರಿ, ಇಲ್ಲಿ ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಐತಿ. ಬಟ್ ಸ್ಟಿಲ್ ನಾವು ನೋಡೋಣ ಏನಂತಂದ್ರ, ಸೊ ಇಲ್ಲಿ 4th ಲೆಟರ್ ಬಂದ್ಬಿಟ್ಟು ಏನಪ್ಪಾ ಅಂತಾರ, ಇಲ್ಲಿ 4th ಲೆಟರ್ ಏನಿದೆ, D ಇದೆ. ಇಲ್ಲಿ 4th ಲೆಟರ್ ಏನಿದೆ, F ಇದೆ. ಸೊ ದೆನ್ ಇಲ್ಲಿ 4th ಲೆಟರ್ ಏನಿದೆ, C ಇದೆ. ಸೊ ದೆನ್ ಇಲ್ಲಿ 4th ಲೆಟರ್ ಏನಿದೆ, ಇಲ್ಲಿ ಕೂಡ ಸಿ ಇದೆ. ಯಾಕಂದ್ರೆ ಇದು ಪೂರಾ ಶಬ್ದ ಏನ್ ಬರ್ತದ, ಲಾಸ್ಟಿಗೆ ಬಂದ್ಬಿಟ್ಟಿರ್ತೈತಿ. ಹೌದಲ್ಲ, ಸೊ ಈ ಇದ್ರೊಳಗೆ ನಾವು ನೋಡ್ಬೇಕಾದ್ರೆ ನೋಡ್ರಿ ಅಗೇನ್ ಸಿ ಮತ್ತು ಸಿ ಕಾಮನ್ ಆಗಿಬಿಡ್ತ. ಹೌದಲ್ಲ, ಸೊ ಇಲ್ಲಿ ನೋಡ್ರಿ ಯಾಕಂದ್ರೆ DFCC ಒಳಗ ಸೊ ಈ ಎರಡು ಏನಾಕಿರ್ತವ, ಸೊ ಮೊದಲು ಬರ್ತವೆ. ಯಾಕಂದ್ರೆ ಸಿ ಆದ್ಮೇಲೆ D, D ಆದ್ಮೇಲೆ F. ಸೊ ಹಾಗಾದ್ರೆ ಸಿ ಮತ್ತೆ ಕಾಮನ್ ಆಗ್ಯಾವ. ಇಲ್ಲಿ ಐತಿ ಇ, ಇಲ್ಲಿ ಐತಿ ಕೆ. ಹಾಗಾದ್ರೆ ಇ ಮತ್ತು ಕೆ ಒಳಗೆ ಫಸ್ಟ್ ಯಾವ್ದು ಬರುತ್ತೆ ಅಂತಾರ, ಸೊ 3 ಬರ್ತೈತಿ. ಹಾಗಾದ್ರೆ ಇದು 1ನೇ ಬರ್ತದೆ. ಹಾಗಾದ್ರೆ ಇದು ಏನಾಗ್ತಾ ಇದೆ, 2ನೇ ಬರ್ತದೆ. ಹೌದಲ್ಲ, ಸೊ ಹಾಗಾದ್ರೆ ನಮ್ಮ ಒಂದು ಇದನ್ನ ನಾವು ಬರ್ಕೊಳ್ಬೇಕಾದ್ರೆ ನೋಡ್ರಿ, ಸೊ ಇದು 4ನೇ ಲಾಸ್ಟ್ ಇತ್ತ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಗೆ ಯಾವ್ದು ಬರತ್ತಿ, ಫಸ್ಟ್ ಗೆ 3 ಬರತ್ತಿ, ಸೆಕೆಂಡ್ ಏನ್ ಬರತ್ತಿ, 5 ಬರತ್ತಿ. ಹಾಗಾದ್ರೆ ಈಗ ಸಿ ಮುಗೀತು. ದೆನ್ D ಮತ್ತು F ಒಳಗೆ ಫಸ್ಟ್ ಯಾವ್ದು ಬರತ್ತಪ್ಪ ಅಂದ್ರೆ D ಬರ್ತೈತಿ. ಹಾಗಾದ್ರೆ 3, 5 ಆದ್ಮೇಲೆ ಏನ್ ಬರ್ತೈತಿ, 1. ಸೊ 1 ಆದ್ಮೇಲೆ ಏನ್ ಬರ್ತೈತಿ, 2. ರೈಟ್, ಸೊ ಹಾಗಾದ್ರೆ 3, 5, 1, 2, 4. ಸೊ 3, 5, 1, 2, 4 ದ ಆಪ್ಷನ್ ಇಸ್ 3 ಇಸ್ ದ ರೈಟ್ ಆನ್ಸರ್. ಓಕೆ,
So then the next, yes, so this is about the end of the ವಿಡಿಯೋ, ರೈಟ್. ಸೊ ಇಲ್ಲಿಗೆ 10 ಕ್ವಶನ್ಗಳು ಕಂಪ್ಲೀಟ್ ಆಯಿತು. ಸೊ ಇದೇ ಶಿಫ್ಟಿನ ಮುಂದಿನ 10 ಪ್ರಶ್ನೆಗಳನ್ನ ಅಗೇನ್ ಮತ್ತೆ ನಾಳೆ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ. ಸೊ ಅಗೇನ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಸೊ ಎಲ್ಲರಿಗೂ ಕೂಡ ಸೊ ಧನ್ಯವಾದಗಳು, ಬಾಯ್.